ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಪ್ರಾಡಕ್ಟ್ ರಿವ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂದರೆ ವಾವ್ ಕಡೆಯಿಂದ ಸ್ಕಿನ್ ಸೈನ್ಸ್ ವಿಟಮಿನ್ ಇ ಬ್ರೈಟ್ನಿಂಗ್ ಫೇಶಿಯಲ್ ಕಿಟ್. ಇದು ಬಂದು ಇನ್ಫ್ಯೂರ್ಡ್ ವಿತ್ ವಿಟಮಿನ್ ಇ ಆ್ಯಂಡ್ ಆರೆಂಜ್ ಪೀಲ್ ಆಯಿಲ್ ಫಾರ್ ಬ್ರೈಟ್ನಿಂಗ್ ಆ್ಯಂಡ್ ಈವನ್ ಟೋನ್ ಸ್ಕಿನ್ ಅಂತ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಆ್ಯಂಡ್ 30 ಮಿನಿಟ್ಸಲ್ಲಿ ನಮ್ಮ ಫೇಸ್ನ ಬ್ರೈಟ್ನಿಂಗ್ ಮಾಡುತ್ತಂತೆ, ನೋಡೋಣ. ಆ್ಯಂಡ್ ಇದ್ರ ಜೊತೆ ನಮಗೆ ಫ್ರೀಯಾಗಿ ರೋಸ್ ವಾಟರ್ ಕೊಟ್ಟಿದ್ದಾರೆ. ಇದು ಬಂದು ಹಿಂದೆ ನೋಡಿದರೆ 6 ಸ್ಟೆಪ್ಸ್ ಕೊಟ್ಟಿದ್ದಾರೆ ನಮಗೆ. ಆ್ಯಂಡ್ ಈಚ್ ಕ್ವಾಂಟಿಟಿ 10 ml ಕೊಟ್ಟಿದ್ದಾರೆ. ಆ್ಯಂಡ್ ನಾವು ನಾರ್ಮಲಾಗಿ 2 ಸಲ ಯೂಸ್ ಮಾಡ್ಕೊಬೋದು. ವಾವ್ ಕಡೆಯಿಂದ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ಹಾಗಾಗಿ ನಾನು ರಿವ್ಯೂ ಕೊಡೋಣ ಅಂದ್ಕೊಂಡೆ. ಇದಕ್ಕೂ ಮುಂಚೆ ಗಾರ್ನಿಯರ್ದು ಮತ್ತು ಬಂಜಾರದು ಇದ್ರದ್ದೆಲ್ಲ ಯೂಸ್ ಮಾಡಿದ್ದೀನಿ. ಮತ್ತು ಇದೇ ಥರ್ಡ್ ಒನ್. ಇದಕ್ಕೂ ಮುಂಚೆ ಯಾವಾಗಲೂ ಗಾರ್ನಿಯರ್, ಬಂಜಾರ ಇದೇ ತೊಗೊತಿದ್ದೆ. ಇವತ್ತು ನಾನು ವಾವ್ ಕಡೆಯಿಂದ ತೊಗೊಂಡಿದ್ದೀನಿ, ನೋಡೋಣ, ಟ್ರೈ ಮಾಡೋಣ. ಆ್ಯಂಡ್ ಒಳಗಡೆ ಪ್ಯಾಕೇಜಿಂಗ್ ಬಂದು ಈಗ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿದೆ. ಆ್ಯಂಡ್ 6 ಸ್ಟೆಪ್ಸ್ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಚಿಕ್ಕದಾಗಿ ಒಂದು ರೋಸ್ ವಾಟರ್ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ವಿಟಮಿನ್ ಇ ಕ್ಲೆನ್ಸಿಂಗ್ ಮಿಲ್ಕ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಸ್ಟೆಪ್ ಬಂದು ಫೇಸ್ ಸ್ಕ್ರಬ್ ಕೊಟ್ಟಿದ್ದಾರೆ. ಥರ್ಡ್ ಸ್ಟೆಪ್ ಬಂದುಬಿಟ್ಟು ಸಿರಮ್ ಕೊಟ್ಟಿದ್ದಾರೆ. ಫಿಫ್ತ್ ಸ್ಟೆಪ್ ಬಂದುಬಿಟ್ಟು ಮಸಾಜಿಂಗ್ ಕ್ರೀಮ್ ಕೊಟ್ಟಿದ್ದಾರೆ. ಫಿಫ್ತ್ ಸ್ಟೆಪ್ ಬಂದು ಫೇಸ್ ಮಾಸ್ಕ್ ಕೊಟ್ಟಿದ್ದಾರೆ. ಸಿಕ್ಸ್ತ್ ಸ್ಟೆಪ್ ಬಂದು ಸೋಪಿಂಗ್ ಜೆಲ್ ಅಂತ ಕೊಟ್ಟಿದ್ದಾರೆ. ಇಷ್ಟು ಸ್ಟೆಪ್ಸ್ ಯೂಸ್ ಮಾಡಿದ್ಮೇಲೆ ನಮ್ಗೆ ರೋಸ್ ವಾಟರ್ ಕೊಟ್ಟಿದ್ದಾರೆ. ಓಕೆ, ಇದು ಒಂದು ಕ್ಲೆನ್ಸಿಂಗ್ ಮಿಲ್ಕ್. ಇದು ಹೈಡ್ರೇಟ್ ಮಾಡಿ ಬ್ರೈಟನ್ ಮಾಡುತ್ತೆ ಸ್ಕಿನ್ನ. ಜೆಂಟಲ್ ಮಸಾಜ್ ಮಾಡ್ಕೊಬೇಕು. ಬ್ರೈಟ್ನಿಂಗ್, ಸ್ಮೂತ್ ಆ್ಯಂಡ್ ಹೈಡ್ರೇಟ್ ಮಾಡುತ್ತೆ ಫೇಸ್ನ. ಜೆಂಟಲಾಗಿ ಮಸಾಜ್ ಮಾಡಿಕೊಂಡು ಫೇಸ್ ಆ್ಯಂಡ್ ನೆಕ್ಗೆ ಅಪ್ಲೈ ಮಾಡ್ಕೊಬೇಕು. ಇದು ಅಪ್ಲೈ ಮಾಡಿಕೊಂಡು 1 ಮಿನಿಟ್ಗೆ ಸ್ವಲ್ಪ ವಾಟ್ರಲ್ಲಿ ವಾಶ್ ಮಾಡಿಕೊಂಡ್ರೆ ಆಯಿತು. ಇಲ್ಲಾಂದರೆ ಕಾಟನಲ್ಲಿ ಕೂಡ ವೈಪ್ ಮಾಡ್ಕೊಬೋದು. ಕ್ಲೀನಾಗಿ ಫೇಸ್ಗೂ ನೆಕ್ಗೆ ಜೆಂಟಲಾಗಿ ಅಪ್ಲೈ ಮಾಡಿಕೊಂಡು 1 ಮಿನಿಟ್ ಬಿಟ್ಬಿಡಬೇಕು. ನಾನು ಇದು ಕ್ಲೆನ್ಸಿಂಗ್ ಮಿಲ್ಕ್ ಅಂದರೆ ಮಿಲ್ಕ್ ಟೈಪಲ್ಲಿ ಇರುತ್ತೆ ಅಂದ್ಕೊಂಡೆ, ಆದರೆ ಇದು ಸ್ವಲ್ಪ ತಿಕ್ ಪೇಸ್ಟಾಗೇ ಇದೆ, ಪರವಾಗಿಲ್ಲ. ತುಂಬ ಸ್ಮೂತಾಗಿ ಸಾಫ್ಟಾಗಿ ಬ್ಲೆಂಡ್ ಆಗ್ತಿದೆ ಫೇಸಲ್ಲಿ, ನೋಡ್ತಿರ್ಬೋದು ನೀವು. ಮಸಾಜ್ ಮಾಡೋಕ್ಕೂ ಈಸಿಯಾಗೇ ಇದೆ. ಈಗ ಫೇಸ್ ವಾಶ್ ಮಾಡಿಕೊಂಡು ನಾನು ವೈಪ್ ಮಾಡ್ಕೊತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಎಕ್ಸ್ಫೋಲೇಟಿಂಗ್ ಸ್ಕ್ರಬ್. ಇದು ಡಲ್ ಆ್ಯಂಡ್ ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ ನಮ್ಮ ಫೇಸಿಂದ, ಮತ್ತು ಬ್ರೈಟ್ನಿಂಗ್ ಮಾಡುತ್ತೆ. ಇದರಿಂದ ನಾವು ಸ್ಮೂತ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ನ ಅಚೀವ್ ಮಾಡ್ಬೋದು. ಮತ್ತು ಫೇಸಿಂದ ಟ್ಯಾನ್ ಕೂಡ ರಿಮೂವ್ ಮಾಡುತ್ತೆ ಕ್ಲೀನಾಗಿದು. ಇದನ್ನು ಸ್ವಲ್ಪ ವೆಟ್ಟಾಗಿರೋ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಬೇಕು. ಜೆಂಟಲಾಗಿ ಮಸಾಜ್ ಮಾಡಿಕೊಂಡು ಫೇಸ್ಗೂ ನೆಕ್ಕಿಗೂ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಇದನ್ನ 3 to 4 ಮಿನಿಟ್ಸ್ ಜೆಂಟಲಾಗಿ ಮಸಾಜ್ ಮಾಡ್ಕೊಂಡಿರಬೇಕು. ಇದು ನಮ್ಮ ಫೇಸಲ್ಲಿ ಟ್ಯಾನ್ ಮತ್ತು ಡೆಡ್ ಸ್ಕಿನ್ ಎಲ್ಲನೂ ಕ್ಲೀನಾಗಿ ರಿಮೂವ್ ಮಾಡಿ ನಮಗೊಂದು ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ. ನೆಕ್ಕು ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ನಾನು 3 to 4 ಮಿನಿಟ್ಸ್ ಬಿಟ್ಟು ಇದನ್ನು ವಾಶ್ ಮಾಡ್ಕೊತೀನಿ. ಈಗ ಫೇಸ್ ವಾಶ್ ಮಾಡಿಕೊಂಡು ಫೇಸ್ ವೈಪ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಬಂದು ಸಿರಮ್, ಹೈಡ್ರೇಟಿಂಗ್ ಸಿರಮ್. ಇದು ಫೇಸ್ಗೂ ಮತ್ತು ನೆಕ್ಗೂ ನಾವು ಕ್ಲೀನಾಗಿ ಜೆಂಟಲಾಗಿ ಮಸಾಜ್ ಮಾಡ್ಕೊಳ್ಬೇಕು. ಮತ್ತು ಇದು ನಮ್ಮ ಫೇಸ್ನ ಹೈಡ್ರೇಟ್ ಮಾಡಿ ಬ್ರೈಟನ್ ಮಾಡುತ್ತೆ. ಮತ್ತು ಜೆಂಟಲಾಗಿ 1 to 2 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಬೇಕು, ಅಂಟಿಲ್ ಇದು ಅಬ್ಸರ್ವ್ ಆಗೋ ಗಂಟ. ಸಿರಮ್ ಫುಲ್ ಫೇಸ್ಗೆ ಅಬ್ಸರ್ವ್ ಆಗೋ ಗಂಟ ನಾವು ಮಸಾಜ್ ಮಾಡೋಣ. ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ, ಎಷ್ಟು ಗ್ಲೋಯಿಯಾಗಿದೆ ನನ್ನ ಸ್ಕಿನ್, ಎಷ್ಟು ಪಫಿಯಾಗಿ, ತುಂಬ ಚೆನ್ನಾಗಿದೆ. ನೋಡ್ತಿರ್ಬೋದು ನೀವೇ ಎಷ್ಟು ಗ್ಲಾಸಿ ಲುಕ್ ಬಂದಿದೆ ಈಗಲೇ.
4th ಸ್ಟೆಪ್ ಬಂದು ಮಸಾಜಿಂಗ್ ಕ್ರೀಮ್. ಇದು ಫೇಸಲ್ಲಿ ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡಿ ಗ್ಲೋಯಿಂಗ್ ಸ್ಕಿನ್ನ ಅಚೀವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಜೆಂಟಲಾಗಿ ಮಸಾಜ್ ಮಾಡಬೇಕು ಫೇಸ್ಗೂ ಮತ್ತು ನೆಕ್ಗೂ. ಇದು ಸ್ವಲ್ಪ ಹೈಡ್ರೇಟ್ ಆಗೋ ಗಂಟ ಚೆನ್ನಾಗಿ ಮಸಾಜ್ ಮಾಡಬೇಕು. 1 to 2 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನಾವು ಇದನ್ನು ಬಿಡಬೇಕು. ಇದನ್ನು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಳ್ಬೇಕು ಫೇಸ್ಗೂ ಮತ್ತು ನೆಕ್ಗೂ. 5 to 10 ಮಿನಿಟ್ಸ್ ಜೆಂಟಲಾಗಿ ಸರ್ಕ್ಯುಲರ್ ಮೋಷನಲ್ಲೇ ಅದನ್ನ ಸ್ಕ್ರಬ್ ಮಾಡಬೇಕು, ಮಸಾಜ್ ಮಾಡಬೇಕು. ಇದು ಚೆನ್ನಾಗಿ ಹೈಡ್ರೇಟ್ ಮಾಡಿ ನಮ್ಮ ಫೇಸ್ನ ಮಾಯ್ಶ್ಚರೈಸರ್ ಇಟ್ಕೊಳ್ಳುತ್ತೆ. ಆ್ಯಂಡ್ ಚೆನ್ನಾಗಿ ಫೇಸ್ ಫುಲ್ ಮಸಾಜ್ ಮಾಡ್ಕೊಳ್ಬೇಕು ನಾವು. ಇದೇ ಮಸಾಜಿಂಗ್ ಕ್ರೀಮ್ ಅಲ್ವಾ, ಅದಕ್ಕೆ ನಾವು ಕ್ಲೀನಾಗಿ ಇದರಲ್ಲೇ ಮಸಾಜ್ ಮಾಡ್ಕೊಬೇಕು. ಇದು ಸ್ಟೆಪ್ 4. 5 to 10 ಮಿನಿಟ್ಸ್ ಬಿಟ್ಟು ನಾನು ಇದನ್ನು ವಾಶ್ ಮಾಡ್ಕೊಳ್ತೀನಿ. ಇದನ್ನು ಅಷ್ಟೇ ವಾಟ್ರಲ್ಲಿ ವಾಶ್ ಮಾಡ್ಬೋದು, ಇಲ್ಲ ನಾವು ವೆಟ್ ಕ್ಲಾತಲ್ಲಿ ವೈಪ್ ಮಾಡ್ಕೊಳ್ಬೋದು. ಮತ್ತು ಫೇಸ್ ವಾಶ್ ಮಾಡ್ಕೊಂಡು ನಾನು ಮತ್ತೆ ವೈಪ್ ಮಾಡ್ಕೊತಿದ್ದೀನಿ. ಕ್ಲೀನಾಗಿ ವೈಪ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪು 5th ಸ್ಟೆಪ್ ಬಂದುಬಿಟ್ಟು ನಾವು ಮಾಸ್ಕ್. ಇದು ಫೇಸ್ ಮಾಸ್ಕ್ ಕ್ಲೀನಾಗಿ ಅಪ್ಲೈ ಮಾಡಿಕೊಂಡು ನಾವು 15 ಮಿನಿಟ್ಸ್ ಬಿಟ್ಟು ಇದನ್ನು ವಾಶ್ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಫೇಸ್ಗೂ ಮತ್ತು ನೆಕ್ಗೂ ಅಪ್ಲೈ ಮಾಡಿ ನಾವು ಡ್ರೈ ಆಗಕ್ಕೆ ಬಿಡಬೇಕು. ನೋಡ್ತಿರ್ಬೋದು, ಕ್ಲೀನಾಗಿ ನೆಕ್ಗೂ ಅಪ್ಲೈ ಮಾಡ್ಕೊಳ್ಬೇಕು. ಇಲ್ಲ ಫೇಸ್ ಒಂದು ಕಲರು ನೆಕ್ಕೊಂದು ಕಲರ್ ಇರುತ್ತೆ, ನಾವು ಕ್ಲೀನಾಗಿ ಫೇಸ್ಗೂ ನೆಕ್ಗೂ ಅಪ್ಲೈ ಮಾಡ್ಕೊಳ್ಬೇಕು. ಮತ್ತು ಕ್ಲೀನಾಗಿ ಜೆಂಟಲಾಗಿ ಮಸಾಜ್ ಮಾಡಿ ನಾನು ಲೈಟಾಗಿ ಅಪ್ಲೈ ಮಾಡಿಕೊಂಡು ಅದನ್ನು 15 ಮಿನಿಟ್ಸ್ ಬಿಟ್ಬಿಡ್ತೀನಿ. ಡ್ರೈ ಆಗಕ್ಕೆ ಬಿಡ್ತೀನಿ. ಅದನ್ನು ಕ್ಲೀನಾಗಿ ಫೇಸ್ ಫುಲ್ಲು ಕವರ್ ಆಗಬೇಕು. ನಮ್ಮ ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ಸ್ ಇರ್ಬೋದು, ಅದನ್ನೆಲ್ಲನೂ ಕ್ಲಿಯರ್ ಮಾಡುತ್ತೆ. ಫೇಸ್ ಗ್ಲೋಯಿಂಗ್ ಮಾಡುತ್ತೆ. ಮತ್ತು ನೆಕ್ಗೂ ಅಷ್ಟೇ ಕ್ಲೀನಾಗಿ ಅಬ್ಸರ್ವ್ ಆಗೋ ಗಂಟ ಬಿಟ್ಬಿಟ್ಟು ಡ್ರೈ ಆಗೋ ಗಂಟ ಬಿಟ್ಟು ಮತ್ತು ಅದನ್ನು ನಾವು ಕೋಲ್ಡ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಳೋಣ. ನೆಕ್ಕೂ ಇಂಪಾರ್ಟೆಂಟೇ. ನೆಕ್ಕನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಫೇಸ್ ಒಂದು ಕಲರ್ ನೆಕ್ಕೊಂದು ಕಲರ್ ಇದ್ದರೆ ಚೆನ್ನಾಗಿರಲ್ಲ. ಫೇಸ್ ಹೆಂಗೋ ನೆಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನಾವು ನೆಕ್ಗೂ ಅಪ್ಲೈ ಮಾಡಬೇಕು. ಇದನ್ನು ಡ್ರೈ ಆಗಕ್ಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ಡ್ರೈ ಆಗಿದೆ. ನೋಡ್ತಿರ್ಬೋದು, ನಾನು ಕ್ಲೀನಾಗಿ ಅಪ್ಲೈ ಮಾಡಿದ್ದೀನಿ. 10 ಮಿನಿಟ್ಸ್ ಬಿಟ್ಟು ಇದು ಡ್ರೈ ಆಗಿದೆ. ನೋಡಿ ಎಷ್ಟು ಕ್ಲೀನಾಗಿ ಡ್ರೈ ಆಗಿದೆ. ಫೇಸ್ ಟೈಟ್ ಆಗಿದೆ, ನಿಮ್ಗೆ ಕಾಣ್ತಿರ್ಬೋದು. ಮತ್ತು ನಾನು ಇದನ್ನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಈಗ ನಾವು ಫೇಸ್ ವಾಶ್ ಮಾಡಿಕೊಂಡು ವೈಪ್ ಮಾಡ್ಕೊಳ್ಳೋಣ. ಈಗ ನಾವು ಸೋಫ್ಟಿನ್ ಜೆಲ್ ಅಂತ ಅಪ್ಲೈ ಮಾಡೋಣ. 6th ಸ್ಟೆಪ್ ಇದು. ಇದು ಫೇಸ್ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಫೇಸ್ಗೂ ಮತ್ತು ನೆಕ್ಗೂ ಅಪ್ಲೈ ಮಾಡ್ಕೊಂಡು ನಾವು ಜೆಂಟಲಾಗಿ ಮಸಾಜ್ ಮಾಡಿಕೊಂಡ್ರೆ ಸಾಕು. 1 to 3 ಸೆಕೆಂಡ್ಸ್ ಅಪ್ಲೈ ಮಾಡಿದ್ರೆ ಸಾಕು. ಅದು ಫೇಸಲ್ಲಿ ಅಬ್ಸರ್ವ್ ಆಗಿ ನಮಗೆ ಜೆಂಟಲಾಗಿ ಗ್ಲೋ ಕೊಡುತ್ತೆ. ಇದೊಂದು ಹೈಡ್ರೇಟಿಂಗ್ ಜೆಲ್. ಇದು ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಇಟ್ಕೊಳ್ಳುತ್ತೆ ಫೇಸ್ನ, ಮಾಯ್ಶ್ಚರೈಸರಾಗಿ ಇಟ್ಕೊಳ್ಳುತ್ತೆ. ಇದು ಫೇಸ್ಗೂ ಮತ್ತು ನೆಕ್ಗೂ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡು ನಾವು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿದ್ರಲ್ಲ ಲಾಸ್ಟಲ್ಲಿ ಸ್ಕಿನ್ ಎಷ್ಟು ಸಾಫ್ಟಾಗಿ ಎಷ್ಟು ಶೈನಿ ಆಗಿದೆ ಅಂತ.